ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಟೋದಲ್ಲಿ ಸಿರಿಗೆರೆಗೆ ಹೋಗ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಅಲ್ಲ, ಆಟೋದಲ್ಲಿ ಹೋಗ್ತಿರೋದು ಬಸ್ ಸ್ಟ್ಯಾಂಡ್ಗೆ. ಮನೆಯಿಂದ ಬಸ್ ಸ್ಟ್ಯಾಂಡ್ ದೂರ ಇದೆ, ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸಿರಿಗೆರೆಗೆ ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನಮ್ಮ ಮನೆಯವ್ರ ಅಕ್ಕನೂ ಕೂಡ ಬರ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆ ಈ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸಿರಿಗೆರೆ ಮಠದ ವ್ಲಾಗ್ ಇದು. ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ತುಂಬಾ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. ನೋಡಿ, ಇದು ಚಿತ್ರದುರ್ಗದ ಮೇನ್ ಸರ್ಕಲ್, ಗಾಂಧಿ ಸರ್ಕಲ್. ಇದು ಸೆಂಟ್ರ್ ಆಫ್ ಸಿಟಿ ಅಂತಾರಲ್ವ, ಆ ಥರ ಸರ್ಕಲ್ ಇದು. ತುಂಬಾ ಸಿಟಿ ಒಳಗೆ ತುಂಬಾ ಸೌಂಡ್ ಇರುತ್ತೆ, ಹಾಗಾಗಿ ಮ್ಯೂಟ್ ಮಾಡೇ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ಇದೇ ಸರ್ಕಲ್ ಫುಲ್ಲು. ಸರ್ಕಲಲ್ಲಿ ಇದೊಂದು ಬೇಕ್ರಿ ಇತ್ತು. ಈ ಬೇಕ್ರಿಲಿ ನಮ್ಮ ಮನೆಯವ್ರ ಅಕ್ಕ ವೆಯ್ಟ್ ಮಾಡ್ತಿರ್ತೀನಿ ಬಾ ಅಂತ ಹೇಳಿದರು. ಸೊ ನಾನು ಅಲ್ಲೇ ಆಟೋ ಇಳಿದ್ಬಿಟ್ಟು ಅವ್ರ ಜೊತೆಗೆ ಹೋದೆ. ಇಷ್ಟೊಂದೆಲ್ಲ ತಿಂಡಿ ಎಲ್ಲ ತೋರಿಸ್ತಾ ಇದ್ದೀನಿ ಈ ಬೇಕ್ರಿಲಿ. ಅಂದರೆ ತೊಗೊಳ್ದೇ ತೊಗೋತೀವಿ. ಸೊ ಏನೆಲ್ಲ ತೊಗೊಂಡ್ವಿ ನೋಡಿ. ನಾವು ಸಿರಿಗೆರೆ ಮಠಕ್ಕೆ ಹೋಗ್ತಿರೋದು. ಇಷ್ಟೆಲ್ಲ ತಿಂಡಿ ಏನಕ್ಕೆ ತೊಗೊಳ್ತಿದ್ದೀರ ಅಂತ ಯೋಚನೆ ಮಾಡಬೇಡಿ, ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಮುಂದೆ ನೋಡಿ. ನಾವು ಬಿಸ್ಕೆಟು, ಜ್ಯೂಸು, ಮತ್ತು ಒಂದು 4-5 ಥರ ಚಿಪ್ಸು, ಸ್ನ್ಯಾಕ್ಸ್ ಐಟಮ್ಸು, ಮತ್ತು ಕಜ್ಜಾಯ ಇತ್ತಲ್ಲಿ. ಕಜ್ಜಾಯ ಚೆನ್ನಾಗಿತ್ತು, ಕಜ್ಜಾಯನೂ ತೊಗೊಂಡ್ವಿ. ತುಂಬಾ ಐಟಮ್ಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಏನಕ್ಕೆ ಇಷ್ಟೆಲ್ಲ ಐಟಮ್ ಅಂತ ಯೋಚನೆ ಮಾಡ್ತಿದ್ದೀರಾ? ಸಿರಿಗೆರೆಗೆ ಹೋಗ್ಬಿಟ್ಟು ಮಠದಲ್ಲಿ ಕುತ್ಕೊಂಡು ತಿನ್ನೋದಿಲ್ಲ ಫ್ರೆಂಡ್ಸ್. ಅಲ್ಲಿ ನಮ್ಮ ಮನೆಯವ್ರ ಅಕ್ಕನ ಮಗಳು ಹಾಸ್ಟೆಲಲ್ಲಿ ಓದ್ತಾ ಇದ್ದಾಳೆ, ಅವಳಿಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಸಡನ್ನಾಗಿ ಹೊರಟಿದ್ರಿಂದ ಮನೇಲಿ ಏನೂ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಬೇಕ್ರಿಲೆಲ್ಲ ಐಟಮ್ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಇದು ಚಿತ್ರದುರ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಏನು ಗೊತ್ತಾ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಫುಲ್ಲು ರಶ್ ಇರುತ್ತೆ. ಯಪ್ಪ, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ನಮ್ಮ ಅದೃಷ್ಟ ಹೆಂಗಿತ್ತಂದರೆ ಯಾರೂ ಇಲ್ಲವೇ ಇರಲಿಲ್ಲ. ಬಸ್ ಫುಲ್ಲು ಫ್ರೀ ಇತ್ತು. ನಮ್ಗೆ ಯಾವ ಸೀಟ್ ಬೇಕೋ ಆ ಸೀಟ್ನ ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಸಿರಿಗೆರೆ ಕಡೆ ಹೊರಟ್ವಿ. ಸಿರಿಗೆರೆ ಮಠ ಬರೋದು ಚಿತ್ರದುರ್ಗದಿಂದ ದಾವಣಗೆರೆಗೆ ಹೋಗೋ ರೂಟಲ್ಲಿ ಒಂದು 35 ಕಿಲೋಮೀಟ್ರ್ ಅಂತರದಲ್ಲಿದೆ. ಸೊ ನಾವು ಬೇಗನೆ ಹೋಗಿ ರೀಚ್ ಆದ್ವಿ. ಇದೇ ನೋಡಿ ಸಿರಿಗೆರೆ ಬಸ್ ಸ್ಟಾಪು. ಇಲ್ಲೇ ಇಳಿದ್ಬಿಟ್ಟು ಹೋದ್ವಿ. ಇದು ನೋಡಿ ಮಠದ ಒಂದು ಹಾಸ್ಟೆಲ್ಲು. ಮತ್ತು ಇಲ್ಲಿ ಈ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಲ್ವ, ಇಲ್ಲಿ ಕೋರ್ಟ್ ಎಲ್ಲ ನಡೆಯುತ್ತೆ. ನೋಡಿ, ಮಠದ ಒಳಗೆ ಹೋಗ್ತಾ ಇದ್ದೀವಿ. ನಾವು ಸದ್ಯಕ್ಕೆ ಕಾಲೇಜ್ ಹತ್ರ ಹಾಸ್ಟೆಲ್ ಹತ್ರ ಹೋಗಿಲ್ಲ, ಅವಳಿಗೆ ಇಲ್ಲೇ ಇರೋ ಕೇಳಿದ್ವಿ ನಾವು. ಆ ಟೈಮ್ಗೆ ಯಾರ್ದೋ ಫೋನ್ ಇಸ್ಕೊಂಡ್ಬಿಟ್ಟು ಫೋನ್ ಮಾಡಿದ್ಲು ಅವಳು. ಸೊ ಹಾಗಾಗಿ ನಾವು ಮಠದ ಹತ್ರ ಬರ್ತೀವಿ, ವೆಯ್ಟ್ ಮಾಡು, ಹೋಗಬೇಡ ಅಂತ ಹೇಳಿದ್ವಿ ಹಾಸ್ಟೆಲ್ ಒಳಗೆ. ಸೊ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ಲು. ಗೊತ್ತಲ್ವಾ, ಪೇರೆಂಟ್ಸ್ ನೋಡೋಕೆ ಹೋದ ತಕ್ಷಣ ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಅವ್ರ ಅಮ್ಮನೂ ಬಂದಿದ್ರಲ್ವ, ಇನ್ನೂ ಜಾಸ್ತಿ ಖುಷಿ ಆಯಿತು ಅವಳಿಗೆ. ನೋಡಿ, ತೋರಿಸ್ತಿದ್ದೀನಿ ನಾವು ಹೋದ ತಕ್ಷಣ ಎಷ್ಟು ಖುಷಿ ಪಟ್ಲು ಅಂತ. ಅದಾದ ತಕ್ಷಣ ಎಲ್ಲ ತೊಗೊಂಡು ಬಂದಿರೋದು ಸ್ವಲ್ಪ ಐಟಮ್ ಎಲ್ಲ ಸ್ವಲ್ಪ ತಿಂದಳು. ಇನ್ನು ಇದ್ದಿದ್ದೆಲ್ಲ ಹಾಸ್ಟೆಲ್ ಒಳಗೆ ಇಟ್ಟು ಬಂದಳು. ನಾವು 12 ಗಂಟೆಗೆ ದುರ್ಗ ಬಿಟ್ಟಿದ್ದು. ಸೊ ಇಲ್ಲಿ ಬಂದಿದ್ದು 12:45 ಆಗಿತ್ತು ಅನಿಸುತ್ತೆ. ನಾವು ಅವಳ ಹತ್ರ ಎಲ್ಲ ಮಾತಾಡಿ ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. 2:15 ಅನಿಸುತ್ತೆ. ಸೊ ಇದೇ ಊಟದ ಹಾಲ್ ನೋಡಿ. ನಾವು ಮಠದ ಊಟದ ಹಾಲಿಗೆ ಹೋಗ್ಬಿಟ್ಟು ಫಸ್ಟು ಊಟ ಮುಗಿಸ್ಕೊಂಡ್ವಿ. ಊಟದ ಹಾಲಿನ ವ್ಯವಸ್ಥೆ ಎಲ್ಲ ಹೇಗಿದೆ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಇದು ಮಠದ ಊಟದ ಹಾಲಿದು. ಮಕ್ಕಳಿಗೆಲ್ಲ ಇದು ಹಾಸ್ಟೆಲದ್ದು ಅದೆಲ್ಲ ಬೇರೆ ಬೇರೆ ಇರುತ್ತೆ. ಸೊ ಇದು ಮಠದ್ದಿದು. ಇಲ್ಲಿ ಯಾರು ಬೇಕಾದ್ರೂ ಬಂದುಬಿಟ್ಟು ಊಟ ಮಾಡ್ಬೋದು. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಹಾಸ್ಟೆಲಲ್ಲಿರೋರಿಗೆಲ್ಲ ಬೇರೆ ಇರುತ್ತೆ. ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ರು ನೋಡಿ. ನಾವೇ ಪ್ಲೇಟ್ನ ತೊಳ್ಕೊಂಡ್ಬಿಟ್ಟು ಬಂದು ಊಟಕ್ಕೆ ಕೂರಬೇಕು. ಟೇಬಲ್ ಊಟದ ಸಿಸ್ಟಮ್ ಥರ ಇತ್ತು, ಅವರೇ ಬಡಿಸ್ತಾರೆ ಬಂದು. ನಾವು ಹೋದಾಗ ಮುದ್ದೆ ಎಲ್ಲ ಇರಲಿಲ್ಲ. ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಮುದ್ದೆ ಸಿಗ್ತಾಯಿತ್ತು. ಮುದ್ದೆ, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ಸಿಗ್ತಾಯಿತ್ತು. ಈ ಸಲ ನಮಗೆ ಅನ್ನ ಸಾಂಬಾರು ಅಷ್ಟೇ ಸಿಕ್ತು. ಲಾಸ್ಟಿಗೆ ಮಜ್ಜಿಗೆ ಕೂಡ ಕುಡಿದ್ವಿ. ನೋಡಿ, ನಾನು ಮಟನೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲಾಸ್ಟ್ ಟೈಮ್ ಎಲ್ಲ ಬಂದುವಾಗ ನಂದು ಚಾನಲ್ ಇರಲಿಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಈ ಸಲ ಚಾನಲ್ ಇರೋದರಿಂದ ತುಂಬ ಖುಷಿಯಿಂದ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಸೊಸೆನೇ ನನಗೆ ಗೊತ್ತಿಲ್ಲದಿರೋದೆಲ್ಲ ಮಠದಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದಾಳೆ. ಮೊದಲಿಗೆ ನಾವು ಹೊರಗಡೆದೆಲ್ಲ ವೀಡಿಯೋ ಮಾಡ್ಕೊಂಡ್ವಿ, ಹಂಗಾಗಿ ಫಸ್ಟು ಅದನ್ನೇ ತೋರಿಸ್ತಾ ಇದ್ದೀನಿ. ಆಮೇಲೆ ಐಕ್ಯ ಮಂಟಪದ ಒಳಗಡೆ ಹೋಗ್ತೀವಿ. ನೋಡಿ, ಇಲ್ಲಿ ಮೊಲಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನೇ ನೋಡಿಕೊಂಡು ಒಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ವಿ. ಅದನ್ನು ನೋಡ್ತಾ ಇದ್ದರೆ 10 ನಿಮಿಷ ಅಲ್ಲ, 1 ಗಂಟೆ ಆದ್ರೂ ಅಲ್ಲಿಂದ
ನಾವು ಹೋಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಕ್ಯೂಟ್ ಕ್ಯೂಟ್ ಆಗಿದೆ ಮೊಲಗಳು ಎಷ್ಟೊಂದಿತ್ತು. ನೋಡಿ ನವಿಲು ಕೂಡ ಇದೆ, ಪಾರಿವಾಳ ಕೂಡ ಇದೆ. ನಿಮಗೆ ಕಾಣಿಸ್ತಾ ಇದ್ರೆ ನವಿಲು ಕಾಣಿಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಜಿಂಕೆ ಎಲ್ಲ ಇತ್ತು ನೋಡಿ. ಕೊಂಬಿರೋ ಜಿಂಕೆನ ನಾನು ನೋಡಿರೋದು ಕಮ್ಮಿ. ಸೊ ಇಲ್ಲಿ ನೋಡಿದೆ ತುಂಬ ಖುಷಿ ಆಯಿತು. ಎಷ್ಟೊಂದು ಜಿಂಕೆ ಇತ್ತು ನೋಡಿ ಫ್ರೆಂಡ್ಸ್. ಎಲ್ಲ ನಿಂತ್ಕೊಂಡು ನೋಡ್ತಾ ಇತ್ತು. ನಾನು ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಸೈಡಿಗೆ ಬಂದುಬಿಡ್ತು. ಜಿಂಕೆ ಎಲ್ಲ ಸೈಡಿಗೆ ಹೋಗೋವರೆಗೂ ಅಲ್ಲೇ ನಿಂತ್ಕೊಂಡು ಜಿಂಕೆಗಳನ್ನ ನೋಡ್ತಾ ಇದ್ವಿ. ತುಂಬಾ ಖುಷಿ ಆಯಿತು ಅಷ್ಟು ಜಿಂಕೆನ ಒಂದೇ ಸಲ ನೋಡಿ. ಇದೊಂದು ಯಾಕೋ ಒಂಟಿಯಾಗಿ ಬರ್ತಾ ಇತ್ತು. ಅದೆಲ್ಲ ಮುಂದೆ ಹೋಗಿತ್ತು, ಯಾಕೋ ಗೊತ್ತಿಲ್ಲ. ಪಾಪ ಅದು ಖುಷಿಯಲ್ಲಿರಲಿಲ್ಲ ಅನಿಸುತ್ತೆ. ನೋಡಿ ಇದು ಊಟದ ಹಾಲಿನ ಮುಂದ್ಗಡೆಯಿಂದ ತೋರಿಸ್ತಾ ಇದ್ದೀನಿ. ಅದ್ರ ಮುಂದ್ಗಡೆ ಪಾರ್ಕ್ ಎಲ್ಲ ಇತ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಆ ಗ್ರೀನರಿ ಎಲ್ಲ ನೋಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಊಟದ ಹಾಲಿನ ಮುಂದ್ಗಡೆ ಇರೋವಂಥ ಪಾರ್ಕ್ ಇದು. ತಾಯಿ ಮಗಳು ಕಷ್ಟ ಸುಖ ಮಾತಾಡ್ಕೊತ ನಿಂತಿದ್ರು ಅಲ್ಲೇ ಸ್ವಲ್ಪ ಹೊತ್ತು. ಯಾಕಂದರೆ ಹಾಸ್ಟೆಲಲ್ಲಿರೋದ್ರಿಂದ ತುಂಬಾ ಹೆಣ್ಮಕ್ಳಿಗೆ ಮಾತಾಡೋದಿರುತ್ತಲ್ವ, ತುಂಬ ದಿನ ಆಗಿರುತ್ತೆ. ಪದೇ ಪದೇ ಬಂದು ನೋಡೋದಕ್ಕಾಗೋದಿಲ್ಲ, ಯಾವಾಗಲೂ ಒಂದು ಸಲ ಬರ್ತಿರ್ತೀವಿ. ಸೊ ಹಾಗಾಗಿ ತುಂಬ ಖುಷಿಯಿಂದ, ಅವಳಂತೂ ತುಂಬಾ ಖುಷಿಯಿಂದ ಮಠ ಎಲ್ಲ ತೋರಿಸಿದ್ಲು. ಅಕ್ಕ ಅಲ್ಲಿ ವಿಡಿಯೋ ಮಾಡ್ಕೊ, ಇಲ್ಲಿ ವಿಡಿಯೋ ಮಾಡ್ಕೊ ಅಂತೆಲ್ಲ ಅವಳೇ ತೋರಿಸಿದ್ಲು. ತುಂಬಾ ಖುಷಿ ಆಯಿತು. ನೋಡಿ ಐಕ್ಯ ಮಂಟಪದ ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ತರಳುಬಾಳು ಹುಣ್ಣಿಮೆ ಅಂತ ನಡೆಯುತ್ತೆ. ಆಗ ಮೈಸೂರು ಅರಮನೆಯ ಲೈಟಿಂಗ್ಸ್ನ ಯಾವ ಥರ ಅರೇಂಜ್ಮೆಂಟ್ ಮಾಡಿರ್ತಾರೋ ಅದೇ ರೀತಿಯಾಗಿ ಇಲ್ಲೂ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಐಕ್ಯ ಮಂಟಪದ ಒಳಗಡೆ ಹೋಗ್ತಾ ಇದ್ದೀವಿ. ಮಠದ ಬಗ್ಗೆ ನನಗೆ ಅಷ್ಟೊಂದೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಗೊತ್ತಿಲ್ಲದೆ ಸುಮ್ಮನೆ ತಪ್ಪಾಗಿ ಮಾಹಿತಿ ಕೊಡೋದು ನಂಗೆ ಇಷ್ಟ ಇಲ್ಲ. ಸೊ ನಂಗೆ ಗೊತ್ತಿರೋದಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಲಿಂಗೈಕ್ಯ ಮಂಟಪ ಇದು. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಿರಿಗೆರೆ ಮಠದ ವಿಶೇಷತೆ ಏನು ಅಂತ. ಇದು ಎಜುಕೇಷನ್ಗೆ ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ ಈ ಮಠ. ಸೊ ಹಂಗಾಗಿ ಅವ್ರದ್ದು ಕಾಲೇಜಸ್ಸು, ಹಾಸ್ಟೆಲ್ಲು ತುಂಬಾ ಇದೆ. ಮತ್ತು ತರಳಬಾಳು ಹುಣ್ಣಿಮೆ ಅಂತಲೂ ನಡೆಸ್ತಾರೆ. ಆ ಫಂಕ್ಷನ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಈಗ ಇದ್ರ ಉಸ್ತುವಾರಿನ ನೋಡ್ಕೋತಾ ಇರೋರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅವ್ರ ಬಗ್ಗೆ. ಸೊ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಮಠನ ತುಂಬ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮಠದ ಬಾಗಿಲುಗಳು ನನಗೆ ತುಂಬಾ ಇಷ್ಟ ಆಯಿತು. ಆ ವರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು, ವುಡ್ ವರ್ಕ್. ಲಿಂಗೈಕ್ಯ ಮಂಟಪನ ನಿಮಗೆ ಫುಲ್ಲಾಗಿ ತೋರಿಸ್ತಾ ಇದ್ದೀನಿ. ಸೊ ಮೇಲೆ ನೋಡಿದ ಮೇಲೆ ನಾವು ಕೆಳಗಡೆ ಇರೋದಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಡೆನೂ ಕೂಡ ಒಂದು ಮೂರ್ತಿ ಇತ್ತು. ಆ ಸ್ವಾಮಿಗಳ ಮೂರ್ತಿಗೂ ಕೂಡ ನಾವು ದರ್ಶನ ಮಾಡಿಕೊಂಡು ಕೈ ಮುಗಿದು ಬೇಡ್ಕೊಂಡು ಅಲ್ಲೇ ಒಂದು 10 ನಿಮಿಷ ಕೂಡ ಇದ್ವಿ. ಯಾಕಂದರೆ ತುಂಬಾ ಪೀಸ್ಫುಲ್ಲಾಗಿತ್ತದು ಆ ಪ್ಲೇಸು, ಆ ಮೂರ್ತಿ ಇದ್ದಿದ್ದ ಪ್ಲೇಸು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಇದ್ವಿ, ಒಂದು 10 ನಿಮಿಷ ಇದ್ವಿ. ಅದೆಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟು ಇರೋ ಬೇರೆ ಮೂರ್ತಿನ ನೋಡೋದಕ್ಕೆ ಹೋದ್ವಿ. ನೋಡಿ ಸುತ್ತಲೂ ಮಠದ ಒಳಗಡೆ ಹೇಗಿದೆ, ಏನೇನೆಲ್ಲ ಇಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ಒಂದು ಸಲ ಮೂರ್ತಿಗೆ ನಮಸ್ತೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಿಜವಾಗ್ಲೂ ಸ್ವಾಮೀಜಿಗಳೇ ಕೂತಿದ್ದಾರೇನೋ ಅನ್ನೋ ಥರ ಕಾಣಿಸ್ತಿದೆ ನೋಡಿ. ಮತ್ತು ಅಲ್ಲಿ ಅಷ್ಟೇ ಪಾಸಿಟಿವ್ ಎನರ್ಜಿ ಇತ್ತು. ತುಂಬಾ ಖುಷಿ ಆಯಿತು ಅಲ್ಲಿ ಹೋಗಿದ್ದು. ನೋಡಿ ಮಠದ ಸುತ್ತಲೂ ತೋರಿಸ್ತಿದ್ದೀನಿ ಒಳಗಡೆ ಹೇಗಿದೆ ಅಂತ. ಈಗ ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಇನ್ನೊಂದು ಮೂರ್ತಿ ಇದೆ, ಅದು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇದು ಒಳಗಡೆ ಪರ್ಮಿಷನ್ ಇಲ್ಲ. ಇದು ಏನಾದರೂ ಉತ್ಸವ ಆ ಥರ ಮಾಡ್ಬೇಕಾದ್ರೆ ಮಾತ್ರ ಮೂರ್ತಿನ ಹೊರಗಡೆ ತಗೊಬರ್ತಾರೆ. ತೋರಿಸ್ತಾ ಇದ್ದೀನಿ ನೋಡಿ ಸ್ವಾಮೀಜಿಗಳ ಮೂರ್ತಿನ. ಸೇಮ್ ಕೂತಿದ್ದಾರೇನೋ ಅಲ್ಲಿ ಅವರು ಅನ್ನೋ ಥರನೇ ಇದೆ ಅದು. ನನಗೆ ನೋಡಿ ಆಶ್ಚರ್ಯ ಆಯಿತು. ತುಂಬಾ ಚೆನ್ನಾಗಿತ್ತು ಮೂರ್ತಿ. ನೋಡಿ ಇದು ಸಿಂಹಾಸನ, ಅದು ಅಲ್ಲಿ ಅವರು ಪ್ರತಿಮೆನ ಇಟ್ಟಿದ್ದಾರೆ. ಪ್ರತಿಮೆ ನೋಡಿ ಹೇಗಿದೆ ಅಂತ. ನಿಜವಾಗ್ಲೂ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಕಂಬಿ ಎಲ್ಲ ಹಾಕಿದ್ರು. ಅದ್ರ ಮಧ್ಯೆ ನಾನು ಫೋನ್ ಇಟ್ಬಿಟ್ಟು, ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲ ಫ್ರೆಂಡ್ಸ್, ಅದರಲ್ಲೇ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ ಯಾವ ರೀತಿ ಕಂಬಿ ಹಾಕಿದ್ದಾರೆ ಅಂತ. ಎಲ್ಲ ಕಡೆಯಿಂದನೂ ಬ್ಲಾಕ್, ಯಾರೂ ಹೋಗೋಕ್ಕಾಗಲ್ಲ. ಅದನ್ನು ತೆಗಿಯೋದು ಇಲ್ಲ ಕೂಡ. ಅಲ್ಲಿ ಒಳಗಡೆ ಅವರು ಕೂಡ ಯಾರೂ ಹೋಗೋದಿಲ್ಲ. ಸೊ ಅದನ್ನು ಉತ್ಸವ ಅದು ಇದು ಇದ್ದಾಗ ಮಾತ್ರ ಹೊರ್ಗಡೆ ತೊಗೊಬರ್ತಾರೆ. ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ನೋಡಿ ಫುಲ್ ಎಲ್ಲ ಈ ಥರ ಕಂಬಿ ಹಾಕಿ ಫುಲ್ ಎಲ್ಲ ಕಡೆಯಿಂದನೂ ಕ್ಲೋಸ್ ಮಾಡಿದ್ದಾರೆ. ಪ್ರತಿಮೆಗಳಿಗೆ ನಾನು ಮೂರ್ತಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಅದೇನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಮೇಲ್ಗಡೆ ವ್ಯೂ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಒಂದೆರಡು ಫೋಟೋಸ್ ಕೂಡ ತೊಗೊಂಡ್ವಿ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಸುತ್ತಾನು ತೋರಿಸ್ತಾ ಇದ್ದೀನಿ, ಮಠದ ಸುತ್ತಾನು. ನನ್ನ ಸೊಸೆನೂ ಕೂಡ ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ಲು ನೋಡಿ. ಕೆಳಗಡೆ ಹೇಗೆ ಕಾಣಿಸ್ತಾ ಇದೆ ಅಂತ. ಮಠದ್ದು ಫುಲ್ಲು ಗ್ರೀನರಿ, ಎಷ್ಟು ಗಿಡಗಳು ಹಾಕಿದ್ದಾರೆ, ಮರಗಳಿದೆ, ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಹತ್ರ ಇರೋರು ಒನ್ ಡೇ ಪಿಕ್ನಿಕ್ ಥರನೂ ಬಂದು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಠನೂ ನೋಡ್ದಂಗೆ ಆಗುತ್ತೆ, ಗುರುಗಳ ಆಶೀರ್ವಾದನೂ ಸಿಕ್ಕಂಗೆ ಆಗುತ್ತೆ. ಸೊ ಒಂದು ಪಿಕ್ನಿಕ್ ಥರನೂ ಆಗುತ್ತೆ. ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಬಂದು ಹೋಗ್ಬೋದು ನೋಡಿ. ಇವಾಗ ಮಠದಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಅಂದರೆ ಐಕ್ಯ ಮಂಟಪದಿಂದ ಹೊರಗಡೆ ಬರ್ತಾ ಇದ್ದೀವಿ. ಇಷ್ಟೊತ್ತು ನಾನು ಐಕ್ಯ ಮಂಟಪದ ಒಳಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೆ. ಸೊ ಇವಾಗ ಐಕ್ಯ ಮಂಟಪದಿಂದ ಹೊರಗಡೆ ಬರ್ತಾ ಇದ್ದೀನಿ ನೋಡಿ. ಸೊ ಇದ್ರ ಮುಂದ್ಗಡೆ ಇದೆಲ್ಲ ಬಿಲ್ಡಿಂಗ್ಸ್ ಇತ್ತು, ಆಫೀಸ್, ಮೋಸ್ಟ್ಲಿ ಮಠದ ಆಫೀಸ್ ಇರಬೇಕು ಆ ಕಡೆ ಎಲ್ಲ. ಇದೆಲ್ಲ ಬುಕ್ ಸ್ಟಾಲ್ ಥರ ಏನೋ ಇತ್ತು, ಲೈಬ್ರರಿ ಥರ. ಸೊ ಇದೆಲ್ಲ ಸೇಲಿಗಿದೆ ಅನಿಸುತ್ತೆ, ಸೇಲ್ ಮಾಡ್ತಾರೆ ಅನಿಸುತ್ತೆ, ಇಲ್ಲೆಲ್ಲ ಮಾರಾಟಕ್ಕಿದೆ ಅನಿಸುತ್ತೆ ಬುಕ್ಸ್ಗಳೆಲ್ಲ. ಅಲ್ಲಿ ಯಾರೂ ಇರಲಿಲ್ಲ, ಸೊ ಹಂಗಾಗಿ ನಾವು ಯಾರಿಗೂ ಇನ್ಫಾರ್ಮೇಷನ್ ಕೇಳಲಿಲ್ಲ ನೋಡಿ. ಬುಕ್ಸ್ ಇದೆ, ಮತ್ತು ಸ್ವಾಮೀಜಿಗಳ ಫೋಟೋಸ್ ಎಲ್ಲ ಇತ್ತು ಇನ್ನೊಂದು ಸ್ಟಾಲಲ್ಲಿ, ಇನ್ನೊಂದು ಅಂಗಡೀಲಿ. ಮಠನ ಫುಲ್ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮಠದ ಆಲ್ಮೋಸ್ಟ್ ಎಲ್ಲ ಸ್ವಾಮೀಜಿಗಳ ಫೋಟೋನು ಅಲ್ಲಿ ಅವೈಲೇಬಲ್ ಇತ್ತು ನೋಡಿ. ತೋರಿಸ್ತಾ ಇದ್ದೀನಿ ಎಲ್ಲ ಸ್ವಾಮೀಜಿಗಳ ಫೋಟೋಸು ಇದೆ, ಇನ್ನೂ ಜಾಸ್ತಿ ಫೋಟೋಸು ಇದೆ. ಬಸವಣ್ಣನವರ ಫೋಟೋಸೂ ಇದೆ. ಮಠದ ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಐಕ್ಯ ಮಂಟಪದ ಹೊರಗಡೆ ವ್ಯೂ ಇದು. ತುಂಬಾ ಖುಷಿ ಆಯಿತು ನಂಗೆ ಮಾತ್ರ. ಈ ಸಲ ವೀಡಿಯೋ ಎಲ್ಲ ಮಾಡ್ಕೊಂಡಿರೋದು, ತುಂಬ ಸಲ ಬಂದಿದ್ದೀನಿ, ಬಟ್ ಈ ಸಲ ವೀಡಿಯೋ ಮಾಡ್ಕೊಂಡಿರೋದು ತುಂಬ ಖುಷಿ ಆಯಿತು. ಇನ್ನೂ ಯಾರೆಲ್ಲ ಸಿರಿಗೆರೆ ಮಠ ನೋಡಿಲ್ವೋ, ನೋಡೋ ಇಂಟ್ರೆಸ್ಟ್ ಇದ್ದರೆ ಬಂದು ನೋಡಿ, ತುಂಬಾ ಚೆನ್ನಾಗಿದೆ ಮಠ. ಐಕ್ಯ ಮಂಟಪನೂ ಚೆನ್ನಾಗಿದೆ. ಚಿತ್ರದುರ್ಗದಲ್ಲಿರೋದಕ್ಕೆ ನಾನಂತೂ ತುಂಬಾ ಖುಷಿ ಪಡ್ತೀನಿ. ಯಾಕಂದರೆ ಈ ಥರ ಪ್ಲೇಸಸ್ ಎಲ್ಲ ನಿಯರ್ ಬೈ ಇದೆ, ನಾನು ಒಂದೇ ದಿನದಲ್ಲಿ ಹೋಗಿ ಬರ್ಬೋದು. ಹಾಗಾಗಿ ನಾನು ಚಿತ್ರದುರ್ಗದಲ್ಲಿರೋದಕ್ಕೆ ತುಂಬಾ ಹೆಮ್ಮೆನೂ ಪಡ್ತೀನಿ, ಹಾಗೆ ಖುಷಿನೂ ಪಡ್ತೀನಿ ನೋಡಿ. ಇದೊಂದು ಮಂಟಪ ಇತ್ತು, ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಮಂಟಪ ಇದೆ. ಹೊರಗಡೆ ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಖುಷಿ ಆಗುತ್ತೆ. ಪಾರ್ಕನ್ನು ಎಲ್ಲ ನೋಡ್ಕೋತಾ ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಬಿಡ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ಲಾಗಿತ್ತು, ಅದು ನನಗೆ ಇಷ್ಟ ಆಯಿತು. ಏನು ಗಲಾಟೆ, ಗಜಿಬಿಜಿ ಮತ್ತು ವೆಹಿಕಲ್ ಸೌಂಡು ಆ ಥರ ಏನೂ ಇರಲಿಲ್ಲ ಅಲ್ಲಿ. ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, ಒಂಥರ ಕಾಮಾಗಿತ್ತು ಅಲ್ಲಿ. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ಭಾನುವಾರ ಔಟ್ಸೈಡ್ ಹೋದರೆ ತುಂಬಾ ಖುಷಿ ಆಗುತ್ತಲ್ವ ಹೆಣ್ಮಕ್ಳಿಗೆ, ಹಾಗಾಗಿ ತುಂಬಾ ಖುಷಿ ಆಯಿತು. ಹಾಗೆ ಸೊಸೆನೂ ನೋಡ್ಕೊಂಬಂದಂಗಾಯಿತು. ಬನ್ನಿ ಹಾಸ್ಟೆಲ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಐಕ್ಯ ಮಂಟಪದ ಎದುರುಗಡೆನೇ ಹಾಸ್ಟೆಲ್ ಇದೆ, ಇದು ಲೇಡೀಸ್ ಹಾಸ್ಟೆಲು ನೋಡಿ. ಹಾಸ್ಟೆಲ್ ವ್ಯೂ ಹೊರಗಡೆಯಿಂದ ಹೇಗಿದೆ ಅಂತ ತೋರಿಸ್ತೀನಿ. ಅಷ್ಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅಲ್ಲೆಲ್ಲ ತುಂಬ ಜನ ಹುಡುಗಿರಿದ್ರು. ಸೊಸೆನ ಹಾಸ್ಟೆಲ್ ಕಡೆ ಬಿಟ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಬರುವಾಗ ಬಸ್ಸಿಗೆ ಏನು ಕಾಯ್ಕೊಂಡು ಕೂತ್ಕೊಳ್ಳಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ. ಬಸ್ ಎಷ್ಟು ಗಂಟೆಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿಂದ ಸೀಟ್ ಆಟೋ ಎಲ್ಲ ಬರುತ್ತೆ, ಆಟೋ ಬದಲು ನಾವು ವ್ಯಾನಿಗೆ ಬಂದ್ವಿ. ವ್ಯಾನ್ ಕೂಡ ಶೇರಿಂಗ್ಗೆ 30 ರುಪೀಸು. ದುರ್ಗಕ್ಕೆ, ಸಿರಿಗೆರೆಯಿಂದ ದುರ್ಗಕ್ಕೆ 30 ರುಪೀಸ್ ತೊಗೋತಾರೆ. ನಾವು ಬಸ್ಸಲ್ಲಿ ಬಂದರೂ ಅಷ್ಟೇ ಆಗುತ್ತೆ, ಗೌರ್ಮೆಂಟ್ ಬಸ್ ಆದರೆ ಫ್ರೀ ಇರುತ್ತೆ ಅಷ್ಟೇ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.